ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಸಂಪುಟ ಸಂಕಟ ಇದು ಯಾವಾಗ ಬಗೆಹರಿಯುತ್ತೆ ಅಂತ ಗೊತ್ತಿಲ್ಲ. ಇದೇ ತಿಂಗಳು 20ನೇ ತಾರೀಕಿಗೆ ಆಲ್ಮೋಸ್ಟ್ ಆಲ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಂಪುಟ ವಿಸ್ತರಣೆ ಈಗ ಸನ್ನಿಹಿತವಾಗ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ಗೆ ಹೈಕಮಾಂಡ್ ಈಗ ಕರೆದಿದೆ ಅಂತೆ. ನಾಳೆ ದೆಹಲಿಗೆ ಬರೋಕೆ ಈಗ ಸಂದೇಶವನ್ನ ಕೊಟ್ಟಿದ್ದಾರೆ. ನಾಳೆ ಸಂಪುಟ ರಚನೆಯ ಬಗ್ಗೆ ಮಾತುಕತೆ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಸಂಪುಟ ವಿಸ್ತರಣೆ ಹತ್ತಿರದಲ್ಲೇ ಇದೆ. ಆ ನಿಟ್ಟಲ್ಲಿ ಈಗ ನಾಳೆಗೆ ದೆಹಲಿಗೆ ಕರೆಯಲಾಗಿದೆ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜೊತೆಗೆ KPC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು, ಇವರನ್ನು ಕರೆಯಲಾಗಿದೆ. ನಾಳೆ ಮಾತುಕತೆಯನ್ನು ಮಾಡ್ತಾರೆ. ಫೈನಲ್ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಸೊ ಆಲ್ಮೋಸ್ಟ್ ಆಲ್ ಪಬ್ಲಿಕ್ ಟಿವಿ ನಿನ್ನೇನು ಕೂಡ ಹೇಳ್ತಾ ಇತ್ತು 20ನೇ ತಾರೀಕಿಗೆ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಡೌಟೇ ಇಲ್ಲ, ಈ ಬಾರಿ ಆಗೇ ಆಗುತ್ತೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆರಂಭವಾಯಿತಾ ಅಂತ? ಖಂಡಿತ ಹೌದು. ಯಾಕಂದರೆ ಬಹುತೇಕ 19ನೇ ತಾರೀಕಿನಂಗೆ ಮಾತುಕತೆ ನಡೆಯಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಹಾಗಾಗಿ 18ನೇ ತಾರೀಕು ಹೋಗ್ತಾರೆ ಅನ್ನುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು CM ಕೂಡ 18ರ ನಂತರ ಹೋಗ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರ ಇತ್ತು ಮತ್ತು ಆ ರೀತಿ ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ಇವತ್ತು ಏಕಾಏಕಿಯಾಗಿ AICCಯಿಂದ ಕರೆ ಬರುತ್ತೆ. ಅದು KPCC ಅಧ್ಯಕ್ಷರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರಿಗೂ ಕೂಡ, ಅಂದರೆ ನೀವು ನಾಳೆಗೆ ಬಂದು ಬಿಡಿ ಅನ್ನುವಂಥದ್ದು, ನಾಳೆ ಮಾತುಕತೆಗೆ ಅನ್ನುವಂಥ ಒಂದು ಸಂದೇಶ ಬಂದಿದೆ ಅನ್ನುವಂಥದ್ದು. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ನಾಳೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ದೆಹಲಿ ಅಂಗಳದಲ್ಲಿ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಆ ಮೂಲಕವಾಗಿ ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧ ನಡೆಯಬಹುದಾದಂತಹ ಎಲ್ಲ ಮಾತುಕತೆಗೆ ನಾಳೆ ದೆಹಲಿ ವೇದಿಕೆ ಆಗುವಂಥ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಈಗಾಗಲೇ ದೆಹಲಿಯತ್ತ ಹೊರಡ್ತಾ ಇದ್ದಾರೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ KPCC ಅಧ್ಯಕ್ಷರು ಕೂಡ ಹೋಗ್ತಾ ಇರೋದ್ರಿಂದ ನಾಳೆ ಪ್ರಮುಖವಾಗಿ ಮಾತುಕತೆ ನಡೆಯುತ್ತೆ. 20ನೇ ತಾರೀಕಿನಂತೆ ಬಹುತೇಕ ಏನಾದರೂ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ದೆಹಲಿ ನಾಯಕರ ಸಮ್ಮುಖದಲ್ಲಿ ಯಾವತ್ತು ಅನ್ನೋದಾಗಲ್ಲ, ಯಾರ್ಯಾರು ಅನ್ನೋದು ಬಹುತೇಕ ಅಂತಿಮವಾಗುತ್ತೆ. ಅಲ್ಲಿ ಯಾವತ್ತು ಮಾಡಬೇಕು ಅನ್ನೋದನ್ನ ಬಹುಶಃ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಕುಳಿತು ಚರ್ಚೆ ಮಾಡಿ ಒಂದು ಟೆಂಟೇಟಿವ್ ಆಗಿ ಒಂದು ದಿನಾಂಕ ನಿಗದಿ ಮಾಡ್ಕೊಳ್ಬಹುದು. ಆ ದಿನಾಂಕ ಜುಲೈ 20 ಆಗಿರಬಹುದು ಅಥವಾ ಆಗುವ ಸಾಧ್ಯತೆಯೂ ಇರಬಹುದು ಅನ್ನುವಂಥ ಚರ್ಚೆಗಳು ಕೂಡ ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಾಳೆ ಸಂಪುಟ ರಚನೆಯ ಬಗ್ಗೆ ದೆಹಲಿಗೆ ಹೋಗುವಂಥದ್ದು